ಬರ್ಲಿ ಇವತ್ತು ಈ ಗೌತಮ್ಗೆ ಮಾಡ್ತೀನಿ. ಅವ್ರ ಅಮ್ಮ ನಾನು ಎಷ್ಟು ಗೋಳು ಇಕ್ಕೋತಾರೆ ಮನೆಯಲ್ಲಿ. ಎಷ್ಟು ಹೇಳ್ತಾ ಇದ್ದೀನಿ ಬೇರೆ ಮನೆ ಮಾಡು ಅಂತ. ಹೇಳಿದ ಮಾತೆ ಕೇಳೋದಿಲ್ಲ ಅವರು. ಅವರಮ್ಮ ಏನ್ ಬಿಲ್ಡಪ್, ಏನ್ ನನ್ನ ಮಗ ನಾನು ಹಾಕಿದ ಗೆರೆ ದಾಟಲ್ಲ ಅಂತ. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ತಿರ್ಕೊಂಡ್ ಕೂತ್ಬಿಟ್ಟಿದೀಯಾ? ಛೇ, ನಿಮ್ಮ ಹತ್ರ ಎಷ್ಟು ಹೇಳಿದ್ರು ಅಷ್ಟೇ. ಕಾಂಚನ ಕೋಪವೇ. ರೀ, ನಿಮ್ಗೇನ್ ಸೀರಿಯಸ್ನೆಸ್ ಇಲ್ವಾ ಅಂತ. ರೀ, ನನಗಂತೂ ಆಗ್ತಾ ಇಲ್ಲಪ್ಪ. ನಿಮ್ ತಾಯಿ ಜೊತೆ ನಾನು ಹೆಣ್ಗಾಡಕ್ಕೆ ನನಗಂತೂ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಬಿಡಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕತ್ತೆ ತರ ಕೆಲಸ ಮಾಡಿಸ್ತಾರ ಕಣ್ರಿ. ಹೌದಾ? ಯಾಕಮ್ಮ ಈ ತರ ಮಾಡ್ತಿದಾರೆ? ಮುಂಚೆ ಈ ತರ ನಡ್ಕೋತಿರ್ಲಿಲ್ವಲ್ಲ? ಹಾ, ನನ್ಗೇನ್ ಗೊತ್ತು, ನೀವೇ ಹೇಳ್ಬೇಕು. ಅಲ್ಲ, ಅವರು ಈ ತರ ನಡ್ಕೋತಿರೋದು ಮುಂಚೆ ಈ ತರ ಎಲ್ಲ ನಡ್ಕೋತಿರ್ಲಿಲ್ಲ. ಕೆಲಸದವ್ರು ಇಟ್ಟಿದ್ರು, ಆರಾಮಾಗಿ ನನ್ ಜೊತೆ ಚೆನ್ನಾಗೇ ಇದ್ರು. ಆದ್ರೆ ಈ ಜೈಲ್ಗೆ ಹೋಗಿ ಬಂದ್ರಲ್ಲ, ಅವಾಗಿಂದನೂ ಇದೇ ತರ ಆಡ್ತಿದ್ದಾರೆ. ಇದಕ್ ಏನೋ ನನ್ ಡೌಟ್, ನೀವೇ ಏನೋ ಹೇಳಿರ್ಬೇಕು. ಇವಳು ಹಿಂಗ ಅಂದ್ಲಮ್ಮ ಅಂತ ಹೇಳಿರ್ತೀರಾ, ಅದಕ್ಕೆ ಅವ್ರ ಹಂಗ ಆಡ್ತಿದ್ದಾರೆ ಅಂತ ನನ್ಗ ಅನಿಸ್ತಾ ಇದೆ. ನಿಜ ಹೇಳ್ರಿ, ನಾನ್ ಹೇಳಿದ್ದೇನಾದ್ರೂ ಅವ್ರ ಹತ್ರ ಹೇಳಿದೀರಾ? ಲೇ, ಏನೇ ನೀನು ನನ್ ಮೇಲೆ ಅನುಮಾನ ಪಡ್ತೀಯಲ್ಲ? ನಾನ್ ಎಲ್ಲಾದ್ರೂ ಹೋಗಿ ಅವ್ರ ಹತ್ರ ಹೇಳಕ್ಕಾಗುತ್ತಾ ಈ ವಿಷಯನ? ನಾನೇನು ಹೇಳಿಲ್ಲಪ್ಪ ಅವ್ರ ಜೊತೆನಲ್ಲಿ. ನೀವ್ ಹೇಳ್ದೆ ಮತ್ತೆ ಇನ್ಯಾರು ಹೇಳ್ತಾರೆ? ನಾನ್ ಹೇಳಿದ್ದು ನಿಮ್ಮ ಹತ್ರ ಅಷ್ಟೇ. ನೋಡಿ, ನನ್ಗದೆಲ್ಲ ಗೊತ್ತಿಲ್ಲ. ನನಗ್ ಬೇರೆ ಮನೆ ಮಾಡಿ ಅಂದ್ರೆ ಮಾಡ್ಬೇಕಷ್ಟೇ. ಚಿನ್ನ, ನಿನ್ಗೆ ಅವತ್ತೇ ಹೇಳಿದ್ನಲ್ಲ ನಾನು. ನೋಡು, ಬೇರೆ ಮನೆ ಮಾಡೋದು ಅಂತಂದ್ರೆ ಅದು ಸುಲಭದ ಮಾತಲ್ಲ. ಅರ್ಥ ಮಾಡ್ಕೊ ಸ್ವಲ್ಪ. ಇಲ್ಲ ನನ್ ಬಿಟ್ರೆ ಇನ್ ಯಾರಿದಾರೆ ಹೇಳು? ನನ್ ತಂಗಿ ಇನ್ನೇನ್ ಮದ್ವೆ ಮಾಡ್ಕೊಟ್ರೆ ಮದ್ವೆ ಮಾಡ್ಕೊಂಡ್ ಗಂಡದ ಮನೆಗ್ ಹೋಗ್ತಾಳೆ. ಇಡೀ ಆಸ್ತಿ ಎಲ್ಲ ನಾನೇ ನೋಡ್ಕೊಳ್ಳೋದು, ನಂದೇ ಇದೆಲ್ಲ ಉಸ್ತುವಾರಿ. ಅಂತದ್ರಲ್ಲಿ ನೀನು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರೆ ಇದೆಲ್ಲ ಸ್ವಯಾರ್ಜಿತ ಆಸ್ತಿ ಕಣೆ. ಆಮೇಲೆ ನಮ್ಮಪ್ಪ ಯಾರಿಗಾರು ಬೇರೆ ಹೆಸರು ಬರ್ದಿಟ್ಬಿಟ್ರೆ ಏನ್ ಮಾಡೋದು? ನಮ್ ಕೈಗೆ ತೆಂಗಿನ ಚಿಪ್ಪು. ರೀ, ನನ್ಗದೆಲ್ಲ ಗೊತ್ತಿಲ್ಲ ಕಣ್ರಿ. ನನ್ಗೆ ಆಗ್ತಾ ಇಲ್ಲ ಅಂದ್ರೆ ಆಗ್ತಾ ಇಲ್ಲ ಅಷ್ಟೇ. ನಾನು ಏನ್ ಮಾಡ್ಲಿ ಹೇಳಿ? ನೋಡು, ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ನೀನು ಚೆನ್ನಾಗಿ ಇತ್ಕೊಂಡೆ ನಮ್ಮ ಅಮ್ಮನ ಜೊತೆನಲ್ಲಿ. ನಿನ್ಗೆ ಏನ್ ಬೇಕೋ ಅದನ್ನ ಮಾಡ್ಕೋ. ಹೇಳಿದ ಅರ್ಥ ಆಗ್ತಾ ಇದ್ಯಾ? ರೀ, ಅದ್ ಹೆಂಗ್ರಿ ಸಾಧ್ಯ? ಸಾಧ್ಯ. ನೀನು ನಮ್ಮ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೋ. ಅವ್ರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡೇನೆ ಈಗ ನಿನ್ಗೆ ಅವ್ರ ಮೇಲೆ ಕೋಪ ಬಂತು ಅಂತ ಇಟ್ಕೋ. ಅವಾಗ ನಿನ್ ದಾರಿನಲ್ಲಿ ಹೋಗಿ ನೀನ್ ಕೋಪ ತೀರ್ಸ್ಕೋ, ಅವ್ರ ಮೇಲೆ ತೋರ್ಸ್ಕೋ. ಆದ್ರೆ ಅವ್ರಿಗೆ ಮಾತ್ರ ಗೊತ್ತಾಗ್ಬಾರ್ದು. ಅಂದ್ರೆ ನಾನ್ ನಗ್ನಗ್ತಾ ಇದ್ಕೊಂಡೆ ಅವ್ರಿಗೆ ಬಗ್ನಿಗೆ ಊಟ ಇಡೋದು ಅಂತ ಹೇಳ್ತಾ ಇದ್ದೀರಾ? ನೋಡು, ನಮ್ಮಮ್ಮ ಮಾತಲ್ಲಿ ಒಟ್ಟಾಗಿ ಆಡ್ಬೋದಷ್ಟೇ. ಮನ್ಸು ತುಂಬಾ ಒಳ್ಳೇದಿದೆ. ಒಳ್ಳೆ ತರದಲ್ಲೇ ಮಾತಾಡ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೊ. ಆಗ ಅವರೇ ನಿನ್ನ ಸೊಸೆ ಅಂತ ಪ್ರೀತಿಯಿಂದ ನೋಡ್ಕೋತಾರೆ. ಆಯ್ತಾ? ರೀ, ಇಷ್ಟ ಹೇಳಿದ್ರಲ್ಲ ಸಾಕು. ನೋಡಿ, ನನ್ನ ಅತ್ತೆ ಮಧ್ಯೆ ಏನೇ ಮಾತುಕತೆ ಆದ್ರೂ ಏನೇ ನಡೆದ್ರು ನೀವು ಮಾತ್ರ ತಲೆ ಹಾಕ್ಬಾರ್ದು. ಇದಕ್ ನೀವು ಒಪ್ಕೋತೀನಿ ಅಂದ್ರೆ ನಾನು ಈ ಮನೇಲಿರೋಕ್ ಒಪ್ಕೋತೀನಿ. ಅಪ್ಪ ಸದ್ಯ ಇವಳು ಈ ಮನೆಯಲ್ಲಿ ಇರೋದಕ್ಕೆ ಒಪ್ಕೊಂಡ್ರೆ ಸಾಕು. ಅಯ್ಯೋ, ಯಾರು ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಅಲ್ಲಿ ಕಷ್ಟಪಟ್ಟು ದುಡ್ಕೊಂಡು ಬಂದಿದ್ದೆಲ್ಲಾನು ಬರೀ ಬಾಡಿಗೆ ಖರ್ಚಿಗೆ ಅಂತಾನೆ ಹಾಕ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಇಲ್ಲಿ ಎಲ್ಲ ನಮ್ಮಪ್ಪ ಮಾಡಿಟ್ಟಿರೋದು ಇದನ್ನ ತಿನ್ಕೊಂಡಿರೋದು ಬಿಟ್ಬಿಟ್ಟು ಬೇರೆ ಮನೆ ಮಾಡಿ ಅಂತ ಹಠ ಇಟ್ಕೊಂಡು ಕೂತವಳೆ. ಸದ್ಯ ಈ ನೆವದಲ್ಲಾದ್ರೂ ಅವಳು ಬೇರೆ ಮನೆ ಮಾಡಿ ಅಂತ ಹೇಳಲ್ಲ ಅಂದ್ಲಲ್ಲ, ಅಷ್ಟೇ ಸಾಕು. ಈ ಅತ್ತೆ ಸೊಸೆ ಏನಾದ್ರೂ ಮಾಡ್ಕೊಳ್ಳಿ. ರೀ, ನಿಮ್ ಜೊತೆನಲ್ಲೇ ಮಾತಾಡ್ತಿರೋದು. ನೋಡಿ, ನನ್ನ ಮತ್ತೆ ಅತ್ತೆ ಮಧ್ಯದಲ್ಲಿ ಏನೇ ನಡೆದ್ರು ನೀವು ಬರ್ಬಾರ್ದು. ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ಬೇಕು. ಹಂಗಿದ್ರೆ ಮಾತ್ರ ಈ ಮನೆಯಲ್ಲಿ ನಾನು ಇರ್ತೀನಿ ನೋಡಿ. ಆಯ್ತಾಯ್ತು, ನಿಂಗೆ ಹೆಂಗ್ ಬೇಕೋ ಹಂಗಿರು. ಸರಿ ರೀ, ಆಯ್ತು. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬನ್ನಿ, ನಾನು ನಿಮ್ಗೆ ಊಟ ಬಡಿಸ್ಕೊಡ್ತೀನಿ. ಊಟ ಮಾಡೋರಂತೆ. ಅತ್ತೆ ಕತ್ತೆ, ನೀನು ಇನ್ಮೇಲೈತೆ ಮಾರಿ ಹಬ್ಬ. ನಾನು ಎಷ್ಟು ಉರ್ಸ್ಕೊಂಡೆ ಅಲ್ವಾ? ಮಾಡ್ತೀನಿ. ನಾನು ಏನು ಅಂತ ನಿಮಗ್ ತೋರಿಸ್ತೀನಿ. ನನ್ನ ನೀನು ಗೆಲ್ಲಲಾರೆ ಅತ್ತೆ, ನೀನು ನನ್ನ ಗೆಲ್ಲಲಾರೆ. ತಿಳಿದು ತಿಳಿದು ಹಠವೇತಕ್ಕೆ ಎಲ್ಲರಿದರೂ ಮಾನವಗೆ, ಕೊನೆಗೆ ಮನೆಗೆ ಓಡುವೆ. ಈ ಅನುವಿಂದ ಸೋಲೋಕೆ ಆಸೆ ನಿನಗೆ. ಅತ್ತೆ ಅತ್ತೆ ನಮ್ಮತ್ತೆ, ಇನ್ಮೇಲೈತೆ ನಿನಗತ್ತೆ. ಮಗನು ಕೇಳಲ್ಲ, ಮಾವನು ಕೇಳಲ್ಲ, ಆಗೇನ್ ಮಾಡ್ತೀನತ್ತೆ. ಅತ್ತೆ ಅತ್ತೆ ನಮ್ಮತ್ತೆ, ಮಾಡ್ತೀನಿ ನಿನ್ಗೆ ತೀರತ್ತೆ. ರಮ್ಯಾ, ಏನತ್ತೆ? ನೋಡು, ನಾನೊಂಚೂರು ಪಾರಕ್ಕ ಮನೆ ತಕ ಹೋಗ್ಬಿಡ್ತೀನಿ. ಒಂಚೂರು ಬೇಗ ಅಡ್ಗೆ ಮಾಡಿ ಇಟ್ಟಿರು. ಹೊಲ್ದತ್ರಕ್ಕೆ ಬುತ್ತಿ ತಗೊಂಡ್ ಹೋಗ್ಬೇಕು. ಸರಿ ಆಯ್ತು, ಮಾಡ್ತೀನಿ ಬಿಡತ್ತೆ. ಹುಷಾರು. ನಾನಿಲ್ಲ ಅಂತ ಹೇಳ್ಬಿಟ್ಟು ಕೆಲ್ಸ ಬಗ್ಸಿ ಎಲ್ಲ ನಲ್ಲೆಲ್ಲ ಇಟ್ಬಿಟ್ಟು ಫೋನ್ ಇಚ್ಕೊಂಡ್ ಕೂತಿರ್ಬೇಡ. ಆಮೇಲೆ ಇದಕ್ಕೆ ತಾನೇ ಮತ್ತೆ ಸಿಟ್ಟು ಬರೋದ್ ನನ್ಗೆ. ಹ, ಏನ್ ಯಾವಾಗ್ಲೂ ಫೋನ್ ಇಟ್ಕೊಂಡ್ ಕೂತಿರ್ತೀನಿ ಹಂಗ ಆಡ್ತಾರೆ. ನಾ ಯಾವಾಗ ಒಂದ್ಸರಿ ಕೆಲ್ಸ ಎಲ್ಲ ಮುಗಿಸಿ 5 ನಿಮಿಷ ಕುತ್ಕೊಂಡು ಫೋನ್ ಇಟ್ಕೊಳಂಗಿಲ್ಲ. ಫೋನ್ ಇಟ್ಕತ್ತಾಳೆ. ಅದೇ 3 ಹೊತ್ತು ಕೆಲ್ಸ ಮಾಡ್ತಾ ಇರ್ಬೇಕಾರೆ ಇವ್ರ ಕಣ್ಣಿಗೆ ಏನು ಕಾಣಿಸಲ್ಲ. ಪಾಪ ಕೆಲ್ಸ ಮಾಡ್ತಾವಳೆ ಅನ್ನೋದು ಕಣ್ಣಿಗೆ ಬೀಳೋದು ಇಲ್ಲ.
ಅದೇ 5 ನಿಮಿಷದಲ್ಲಿ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅಯ್ಯೋ ಸಂದು ಫೋನೇ ನೋಡ್ತಾಳೇನೋ ಅನ್ನೋಳಂಗ ಆಡ್ತಾರೆ. ಎಷ್ಟು ಮಾಡಿದ್ರು ಅಷ್ಟೇ, ಕೆಲಸ ಎಷ್ಟು ಮಾಡಿದ್ರು ಒಂದು ಹೊಗಳಕ್ಕೆ ಮಾತಿಲ್ಲ, ಕೆಲಸ ಮಾಡ್ತೀಯ ಅನ್ನೋ ಮಾತಿಲ್ಲ. ಬರೀ ಇಂತವೆ ಆ ಮಾತುಗಳು. ಅಲ್ಲ, ನಾನ್ ಕೆಲಸ ಮಾಡ್ದೆ ಈ ಮನೆಯಲ್ಲಿ ಏನು ಕೆಲಸಗಳು ಆಯ್ತಿದವ? ಏನು ಏನ್ ಸುಮ್ಮನೆ ನೋಡ್ತಾ ನಿಂತಿದೆಯಲ್ಲ? ಹೇಳಿದ ಅರ್ಥ ಆಯ್ತಾ ತಾನೆ? ಆ ಫೋನ್ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಎಸ್ಬಿಟ್ಟು ಕೆಲಸ ಮಾಡೋಗು. 1 ಗಂಟೆ 1:15 ಆಯ್ತು ಅಂತಿದಂಗೆ ನಿಮ್ಮ ಮಾವನಿಗೆ ಹೊಟ್ಟೆ ಹಸ್ವು ಬಂದ್ಬಿಡುತ್ತೆ. ಊಟ 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 ಅಂತಾರೆ. ಸರಿಯತ್ತೆ, ಆಯ್ತು, ಮಾಡ್ತೀನಿ ಬಿಡಿ. ಆಮೇಲೆ ಮುದ್ದೆ ಒಂಚೂರು ದಿಮ್ಮು ಮಾಡು. ಆಮೇಲೆ ಅದು ಗಂಟು ಗಂಟು ಬರೀ ಮುದ್ದೆ ತುಂಬಾ ಬರೀ ಗಂಟೆಯ. ಏನೇ ಇದು ಮುದ್ದೆಲೆಲ್ಲ ಬರೀ ದ್ರಾಕ್ಷಿ ಗೋಡಂಬಿದೇವೆ ಅಂತಾರೆ ನಿಮ್ಮ ಮಾವ. ದ್ರಾಕ್ಷಿ ಗೋಡಂಬಿ ಎಲ್ಲ ಕಾಸ್ಟ್ಲಿ ಅತ್ತೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಕ್ಕಿಲ್ಲ ಬಿಡಿ, ಹಂಗೆ ಮಾಡಿಡ್ತೀನಿ. ಸರಿ ಸರಿ, ಹೋಗು ಅಚ್ಚುಕಟ್ಟಾಗಿ ಮಾಡೋಗು. ಅಚ್ಚುಕಟ್ಟಾಗಿ ಮಾಡ್ಬೇಕಂತೆ, ಅಚ್ಚುಕಟ್ಟಾಗಿ. ಓ ಶಾಂತಕ್ಕ, ಏನ್ ಈ ಕಡೆ ಹೋಯ್ತಿದ್ಯಾ? ಏನ್ ಪಾರಕ ಮನೆಗೆ ಹೋಯ್ತಿದ್ದ? ಹ್ಞೂ ಪುಷ್ಪ, ಅಲ್ಲೇ ಪಾರಿ ಮನೆ ತಕ್ಕೆ ಹೋಯ್ತಾ ಇದ್ದೆ. ನೀನೇನು ಈ ಕಡೆ ಏನ್ ಬರ್ತಾ ಇದೀಯಾ? ಏನ್ ಇತ್ಲ ಕಡಿಗೆ ಹೋಗಿದ್ದ? ಅಯ್ಯೋ ಏನು ಅಂತ ಹೇಳಿ ಶಾಂತಕ್ಕ, ನನಗಂತೂ ಸಾಕ ಹೋಗೈತೆ. ಇದ್ಯಾಕೆ ಈ ಥರ ಅಂತ ಇದೆಯಾ? ಏನಾಯ್ತು? ಅಯ್ಯೋ ನೆನ್ನೆ ಎಲ್ಲ ಹೊಸ ವರ್ಷ ಅಂತ ಹೇಳಿ ನನ್ನ ಗಂಡ ಕಂಡು ಪೂರ್ತಿ ಕುಡ್ದು ಬಂದು ಬಟ್ಟೆ ಎಲ್ಲ ಗಲೀಜು ಮಾಡಿಟ್ಬಿಟ್ಟಿದ್ದ. ಅದನ್ನೇ ಹಿಂದ್ಗಡೆ ಒಂಚೂರು ನೀರು ಹಾಕಿ ಹಂಗೆ ಬಕೆಟಲ್ಲಿ ಜಾಲಿಸ್ಬಿಟ್ಟು ಅಲ್ಲಿ ಇಟ್ಟು ಬಂದಿದ್ದೀನಿ. ನೆನೆ ಹಾಕ್ಬಿಟ್ಟು ಒಗ್ದು ಹಾಕಬೇಕು ಶಾಂತಕ್ಕ. ಇಲ್ಲೆಲ್ಲ ಒಗ್ಯಾಕಾಯ್ತದೆ. ಅವನು ನೀರು ಬಿಡೋದೆ 3 ದಿನಕ್ಕೊಂದ್ಸರಿ ಬಿಡ್ತಾನೆ. ಡ್ರಮ್ಮು ತೊಟ್ಟಿ ಕಡಾಯ ಅಂತ ಅಷ್ಟು ತುಂಬ್ಕೊಂಡ್ರೆ ಬಳಕೆಗೆ ಸಾಲಲ್ಲ. ಇನ್ನು ಹಿಂಗೆಲ್ಲ ಬಟ್ಟೆ ಎಲ್ಲ ರಗ್ಗು ಬೆಡ್ಶೀಟು ಎಲ್ಲ ಎಲ್ಲಿ ಒಗಿಲಕ್ಕ. ಅದಕ್ಕೆ ಕೆರೆತಕ್ಕೆ ಹೋಗೋಣ ಅಂತ ಅನ್ಕೊಂತ ಇದ್ದೆ. ಅಷ್ಟರಲ್ಲಿ ನೀನು ಈ ಕಡೆಯಿಂದ ಹೋಯ್ತಾ ಇದ್ದಲ್ಲ, ಹಂಗೆ ಮಾತಾಡಿಸ್ದೆ. ಓ ಹೌದೇನು? ಅಯ್ಯೋ ನನ್ನ ಗಂಡ ಹಂಗೆ ವಾಂತಿ ಗಿಂತಿ ಮಾಡೋದೆಲ್ಲ ಇಲ್ಲ ಕಣವ, ಕುಡ್ದು ಬಂದಿತ್ತು ಅದುವೇ. ಏನು ಎಲ್ಲ ಗಂಡಸರು ಪಾರ್ಟಿ ಅನ್ಕೊಂಡು ಏನು ರಾತ್ರಿ 2 ಗಂಟೆವರೆಗೂ ಪಾರ್ಟಿ ಮಾಡ್ಕೊಂಬಂದು ನಮಗೆ ಹೆಣ್ಮಕ್ಳಿಗೆ ಏನಪ್ಪ, ಹೊಸ ವರ್ಷನೂ ಕಾಣೆ, ಯಾವ ಪಾರ್ಟಿನೂ ಕಾಣೆ. ಮನೇಲಿ ಬೆಳಿಗ್ಗೆಯಿಂದ ಸಂಜೆ ಗಂಟ ಜೀತ ಉಜ್ತೀವಿ. ಪಾತ್ರೆ ಮನೆ ಬಟ್ಟೆ ಒಗಣೆ ಅದು ಇದು ಅಂದ್ಕೊಂಡು ಕೆಲಸ ಮಾಡ್ಕೊಂಡು ಬಿದ್ದಿರೋದೇ ಆಯಿತು ನಾವು. ಅಯ್ಯೋ ಬಿಡು, ಎಷ್ಟು ಹೇಳಿದ್ರು ಅಷ್ಟೇ. ನಮ್ಮ ಹಣೆ ಬರ ಇಷ್ಟೇ ಅಂತ ದೇವ್ರು ಬಾತ್ ಕಳಿಸ್ಬಿಟ್ಟವನೇ, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲ ನಿಮ್ಮತ್ತೆ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ ಅದು ಯಾರ ತಲೆ ಹಿಡಿಸ್ತಾ ಕೂತೈತೋ ಏನೋ, ಮನೇಲಿಲ್ಲ, ಎಲ್ಲೋ ಹೋಗೈತೆ. ಸರಿ ಹಂಗಾದ್ರೆ ಇರು, ಪಾರಕ್ಕ ಮನೆ ತಕ್ಕ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ನಡಿಯಕ್ಕ, ನಾನು ಬರ್ತೀನ ತಗಿ. ನನಗೂ ಯಾಕೋ ಬೇಜಾರಾಗೋಗ್ಬಿಟ್ಟೈತೆ. ಬಾ, ನಿನ್ನ ಜೊತೆ ಒಂದು ಗಳಿಗೆ ಬಂದು ಒಂದು ಅರ್ಧ ಗಂಟೆ ಮಾತಾಡ್ಕೊಂಬಂದು ಆಮೇಲೆ ಬಟ್ಟೆ ಒಗ್ಯಕ್ಕೆ ಹೋಯ್ತೀನಿ. ನೋಡೋಣ, ಏನಾರು ಪಾರಕ್ಕೆ ಏನಾರು ಬಟ್ಟೆ ಒಗ್ಯಕ್ಕೆ ಬರ್ತೀನಿ ಅಂದರೆ ಜೊತೆಲಿ ಕರ್ಕೊಂಡೇ ಹೋಯ್ತೀನತ್ತ ಕೆರೆಗೆ. ಹೌದೇನೋ? ಸರಿ ಆಯ್ತು, ಬಾ ಹೋಗೋಣ. ಪರಕ ಯಾರು? ಬಂದೆ ಇರಿ. ಯಾರು ಶಾಂತಕ್ಕನಾ? ಹ್ಞೂ ನಾನೇ ಕಣಂತ, ಬಾರೆ. ಓ ಶಾಂತಕ್ಕ, ಖುಷಿ ಬನ್ನಿ ಕುತ್ಕೊಳ್ಳಿ. ಏನು ಮಾಡ್ತಿದ್ದೆ ಪರಕ ಒಳಗಡೆ? ಅಯ್ಯೋ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಇದ್ದೇ ಇರ್ತಾವಲ್ಲವ, ಎಷ್ಟು ಮಾಡಿದ್ರು ಕೆಲಸ ಮುಗಿಯೋಕ್ಕಲ್ಲ. ಕುತ್ಕೊಳ್ಳಿ. ಎಲ್ಲಿ ಪರಿ ನಿನ್ ಗಂಡ? ಅಯ್ಯೋ ಮಾಮೂಲಿ ದಿನದಲ್ಲೇ ಅಷ್ಟರ ಮಟ್ಟ ಕುಡ್ದು ಓಡಾಡ್ತಾ ಇರ್ತಾನೆ ನನ್ನ ಗಂಡ. ಈಗ ನಿನ್ನೆ ದಿನ ಅದು ಏನೋ ಪಾರ್ಟಿ ಇಟ್ಕೊಂಡಿದ್ರಂತಪ್ಪ ಎಲ್ಲರೂ. ಅಲ್ಲಿ ಹೋಗಿ ಚೆನ್ನಾಗಿ ಕುಡ್ದ್ಬಿಟ್ಟು ಬಂದು ಜ್ಞಾನನೇ ಇಲ್ಲದೆ ಮಲ್ಗವ್ರೆ. ಹೌದಾ? ಮನೇಲೇ ಅವ್ರೇನು? ಹ್ಞೂ ಅಕ್ಕ, ಮನೇಲೇ ಅವರೇ. ಅಯ್ಯೋ ಪಾರಕ್ಕ, ನೀನು ನಮ್ಮನೆ ಗಂಡಸ್ರ ಬಗ್ಗೆ ಹೇಳ್ತಾ ಇದೀಯಾ? ಆ ಬೆಂಗಳೂರಲ್ಲಿ ಆ ಹೆಣ್ಮಕ್ಳೇ ಕೂಡ ತೂರಾಡ್ತಾ ಕೂತವೆ. ಅದೆಂಥದ ಎಮ್ ಜಿ ರೋಡಲ್ಲಿ ಏನು ಪೊಲೀಸರು, ಏನು ಅವ್ರನ್ನ ಕಾಯೋದೇ ಆಗೋಗ್ಬಿಟ್ಟೈತೆ ಅವ್ರ ಕೆಲಸ. ಅಯ್ಯೋ ಇದಾ ಈ ವಿಷಯ ನನ್ನ ಮಗಳು ಫೋನಲ್ಲಿ ತೋರಿಸಿದ್ಲು. ಅಯ್ಯೋ ಏನು ಬಟ್ಟೆ, ಅದೇನು ಅವತಾರ, ತು ಹೆಣ್ಮಕ್ಳು ಕುಲುವಾಗಿ ಆಡ್ತಿದ್ವಾ ಅವು. ನಮ್ಮೂರಲ್ಲಿ ಹೆಣ್ಮಕ್ಳು ಹೆಂಗಿರ್ತವೆ ಅಲ್ಲಿ ಏನು ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡಿದ್ದೆ ಆಟ. ಅಯ್ಯೋ ನಮ್ಮೂರ ಹೆಣ್ಮಕ್ಳು ಅಂತೀಯ, ಯಾರು ಗೊತ್ತು, ಅವು ಬೇರೆ ಊರಿಂದ ಬಂದಿರೋವೇ ಆಗಿರ್ತವೆ. ಕೆಲವೊಂದು ಎಲ್ಲರೂ ಏನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋವಿರ್ತಾರ, ಎಲ್ಲ ಇಲ್ಲಿಂದ ಹೋಗಿರೋರೆ. ಹೋಗಿ ಏನು ಅಲ್ಲಿ ಏನೋ ಮಾಡ್ತಿದ್ದೀವಿ ಅಂತ ತೋರಿಸ್ಕೋತವೆ. ಹೀಗೆ ಅಲ್ಲಿ ಇಲ್ಲಿ ಕುಡ್ದು ತೂರಾಡ್ಕೊಂಡು ಎಂಜಾಯ್ ಮಾಡ್ತೀವಿ ಅಂತ ಹಂಗೆ ಆಡ್ತವೆ. ಕೊನೆಗೊಂದಿನ ಊರಿಗೆ ಬಂದು ಯಾರನ್ನು ತೋರಿಸ್ತಾರೋ ಅವ್ರಿಗೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಯ್ತಾರೆ. ಇಷ್ಟೇ. ನೀನು ಹೇಳೋದು ಒಂಥರ ನಿಜನೇ ಕನಕ. ಅಯ್ಯೋ ಏನು ಮಾಡೋದು, ಹೆಣ್ಮಕ್ಳು ಸ್ವಲ್ಪ ಅವರು ಅಳತೆನಲ್ಲಿದ್ದರೆ ಸರಿ ಹೋಗುತ್ತೆ. ಅಲ್ಲ ಕಣಕ, ಅಲ್ಲಿ ಹೋಗಿರ್ತವಲ್ಲ ಕುಡಿಯೋಕ್ಕೆ ಮಾಡೋಕ್ಕೆ ಅಂತ, ಮೈ ಮೇಲೆ ಪ್ರಜ್ಞೆನೇ ಇಲ್ದಂಗೆ ಕುಣಿತಾ ಇರ್ತಾವೆ ಕನಕ. ಪ್ರಜ್ಞೆನೇ ಇರೋದಿಲ್ಲ. ಅಲ್ಲ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹೇಳು? ಅಯ್ಯೋ ಹಂಗೆಲ್ಲ ಆಗಬಾರ್ದು ಅಂತಲೇ ಕಣವ ಪೊಲೀಸ್ನವರು ಅವ್ರನ್ನೇ ಕಾಯ್ತಾ ನಿಂತಿರ್ತಾರೆ. ನಿಮ್ಮ ಗೀತನು ಬೆಂಗಳೂರಲ್ಲೇ ಇರೋದಲ್ವಾ? ಅವ್ರೇನು ಮಾಡಿದ್ರಂತೆ? ಅಯ್ಯೋ ಫೋನ್ ಮಾಡಿದ್ಲ ಅವಳುವೆ. ಅವರು ಏನೋ ಗಂಡ ಹೆಂಡ್ತಿ ಮನೆ ಮಂದಿ ಎಲ್ಲರೂ ಅದ್ಯಾವುದೋ ರೆಸಾರ್ಟ್ಗೆ ಹೋಗಿದ್ರಂತೆ.
ಅಲ್ಲಿ ಹೋಗಿ ಬೆಳಿಗ್ಗೆಯಿಂದ ಸಂಜೆ ಗಂಟ ಉಂಡು ತಿಂದು ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಬಂದ್ರಂತೆ. ಓ ಹೌದೇನಕ್ಕ, ನೋಡು ನಮ್ಮ ಗೀತಂದೇ ಅದೃಷ್ಟ ಕಣಕ್ಕ. ನೀನೇನೇ ಹೇಳು, ನಮ್ಮ ಗೀತ ದೇವ್ರಿಗೊಂದು ಹೂ ಜಾಸ್ತಿನೇ ಹಾಕೋಳೆ ಅನ್ಸುತ್ತೆ, ಅದಕ್ಕೆ ಅಂತ ಒಳ್ಳೆ ಮನೆಗೆ ಸೊಸೆಯಾಗಿ ಹೋಗಿರೋದು. ಅಯ್ಯೋ ಹ್ಞೂ ಕಣೆ, ನಿಜವಾಗ್ಲೂ ಪುಷ್ಪ ಸುಮ್ಮನೆ ಹೇಳೋದಲ್ಲ, ನಮ್ಮ ಬೀಗರು ದೇವ್ರಂಥವ್ರು. ನಮ್ಮ ಅಳಿಯನೂ ಅಷ್ಟೇ ತುಂಬ ಒಳ್ಳೆಯವರು. ಅದು ಯಾವ ದೇವ್ರ ವರನೋ ಏನೋ ನನ್ನ ಮಗಳು ಒಳ್ಳೆ ಕಡೆ ಸೇರಿದ್ಲವ. ಮತ್ತೆ ಇನ್ನೇನು ಶಾಂತಕ್ಕ ಸಮಾಚಾರ? ಅಯ್ಯೋ ಇನ್ನೇನಿಲ್ಲ ಕಣೆ ಪಾಯಿ ಸಮಾಚಾರ. ಏನು ನಿನ್ನ ಮಗನ ಸುದ್ದಿ ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ? ಮಾಡಿದ್ದ, ಫೋನ್ ಮಾಡಿದ್ದ. ಅಯ್ಯೋ ಅಮ್ಮ ತಪ್ಪಾಯ್ತಮ್ಮ, ಅವತ್ತು ನಾನು ಕೂಗಾಡ್ಕೊಂಬಂದ್ಬಿಟ್ಟೆ, ಹಾಗೆ ಹಿಂಗೆ ಅಂತಿದ್ದ. ಇನ್ನೇನು ಮಾಡೋಕ್ಕಾಯ್ತದಪ್ಪ, ಹೋಗಿದ್ದು ಹೋಗಾಗೈತೆ, ಏನೋ ನಿಮ್ಮ ಜೀವನ ನೀವು ಮಾಡ್ಕೊಳ್ಳಿ ಅಂತ ಅಂದೆ. ಅದ್ಯಾಕೆ ಹಂಗನ್ನಕೋದೆ? ಕರಿಬೇಕಾಗಿತ್ತು, ಮಗ ಸೊಸೆ ಮನೆ ತುಂಬಿಸ್ಕೊಂಡ ತೆಗಿ, ಹೆಂಗೋ ಚೆನ್ನಾಗಿದ್ದಿದ್ರೆ ಆಯ್ತಿರ್ಲಿಲ್ವಾ? ಹಾಂ ಏನು ನನ್ನ ಗಂಡನ ಹತ್ರ? ಅಯ್ಯಪ್ಪ ದೇವ್ರೆ, ನನ್ನ ಗಂಡನ ಹತ್ರ ಉಳಿಯೋದುಂಟ ನಾನು? ಬೇಡವಾ, ಈಗಲೇ ದನಿ ಹೊಡ್ದಂಗೆ ಹೊಡಿತಾನೆ ಕುಡ್ಕೊಂಬಂದು. ಇನ್ನು ಅವ್ರನ್ನೇನಾರು ಮನೆಗೆ ಸೇರಿಸಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ನನಗೆ ಕೊಂದೇ ಬಿಡ್ತಾನೆ ಅವನು. ಅಲ್ಲ ಸಾಯಕ್ಕೆ ನನಗೇನು ಭಯ ಇಲ್ಲ ಬಿಡು. ಏನು ಈ ಜೀವನದಲ್ಲಿ ಇನ್ನೇನೈತೆ, ನಮಗೆ ಎಲ್ಲ ಆಗೋಯ್ತು. ಒಬ್ಬ ಮಗಳ ಅವಳಲ್ವ, ಅವಳನ್ನೂ ಒಂದು ನೆಲೆ ನಿಲ್ಲಿಸ್ಬೇಕು, ಮದುವೆ ಮಾಡಬೇಕು, ಅವಳದು ಬಾಣಂತನ ಬಸ್ರಿತನ ಅವು ಇವು ಅಂತ ಐತಲ್ಲ, ಅದೆಲ್ಲ ನಾನೇ ಮಾಡ್ಬೇಕು ತಾನೆ. ನಾನಿಲ್ಲ ಅಂದರೆ ಯಾರು ಮಾಡ್ತಾರೆ ಹೇಳು? ಅದೊಂದು ಕಾರಣಕ್ಕೆ ನೋಡವ ಜೀವ ಹಿಡ್ಕೊಂಡು ಕೂತಿದ್ದೀನಿ ಇನ್ನೂ. ಅಯ್ಯೋ ಬುಡೆ ಪರಿ, ಅದ್ಯಾಕೆ ಹಂಗೆ ಹಿಂಗೆಲ್ಲ ಮಾತಾಡ್ತೀಯ? ಅಯ್ಯೋ ನೀನು ಹಂಗೆ ಅಂತೀಯ ಶಾಂತಕ್ಕ, ನನ್ನ ಪರಿಸ್ಥಿತಿ ದೇವರೇ ಬಲ್ಲ. ಹೋಗ್ಲಿ ಬಿಡು, ತಡಿ ಚುರುಮುರಿ ತಗೋಬತ್ತೀನಿ. ಚುರುಮುರಿ ಮಾಡಿದ್ದೇನಕ್ಕ? ಅಯ್ಯೋ ಹ್ಞೂ ಕಣೆ ಪುಷ್ಪ, ನನ್ನ ಮಗಳು ಅಮ್ಮ ಏನಾರು ತಿನ್ನಂಗಾಯ್ತದೆ ಅಂತ ಕಾಲೇಜಿಂದ ಬಂದಳೆ. ಏನಾರು ಐತೆ ನಮ್ಮ ತಿನ್ನಕ್ಕೆ ಅಂತಾಳೆ. ಅದಕ್ಕೆ ಒಂದಷ್ಟು ಚುರುಮುರಿ ಮಾಡಿ ಇಟ್ಟಿದ್ದೀನಿ, ಬಂದು ತಿನ್ಲಿ ಅಂತವ. ಸರಿ ಹಂಗಾದ್ರೆ ಹಾಕಂಬರಕ್ಕ, ನೋಡೋಣ. ನನಗೂ ಬಾಯಿ ಪರ ಅಂತೈತೆ, ಹೆಂಗೋ ತಿನ್ಬಿಟ್ಟು ಬಟ್ಟೆ ಒಗ್ಯಕ್ಕೆ ಹೋಯ್ತೀನಿ. ಅಕ್ಕ ಬಟ್ಟೆ ಒಗ್ಯಕ್ಕೆ ಏನಾದರೂ ಬತ್ತೀಯಾ? ಅಯ್ಯೋ ಹ್ಞೂ ಕಣೆ ಪುಷ್ಪ, ನಮ್ಮನೇಲೂ ಒಂದು ರಾಶಿ ಬಟ್ಟೆ ಒಗ್ಯಕ್ಕೆ ಬರಬೇಕಾಗಿತ್ತು. ನೀನು ಹೋಯ್ತಾ ಇದೀಯಾ? ಹ್ಞೂ ಇವಾಗ ಹೋಗ್ತಾ ಇದ್ದೆ, ನಾನು ಶಾಂತಕ ಸಿಕ್ತಲ್ಲ, ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಈ ಕಡೆಗೆ ಬಂದೆ. ಬಾ ಹಂಗಾದ್ರೆ ಹೋಗಿ ಬಟ್ಟೆ ಒಕ್ಕೊಂಬಂದ್ಬಿಡೋಣ. ಸರಿ ಇರು ಹಂಗಾರೆ, ಚುರುಮುರಿ ಹಾಕ ಬರ್ತೀನಿ, ತಿನ್ಬಿಟ್ಟು ಆಮೇಲೆ ಒಟ್ಟಿಗೆ ಹೋಗೋಣ. ಸರಿ ಅಕ್ಕ ಆಯಿತು.